ಬೆಂಗಳೂರಲ್ಲಿ ಮಳೆ ನಿಂತರೂ ನಿಲ್ಲದ ಅವಾಂತರ. ಅಪಾರ್ಟ್ಮೆಂಟ್ ತಳ ಮಹಡಿಯಲ್ಲಿ ನಿಂತ ಕೊಳಚೆ ನೀರು. ಮೊನ್ನೆ ಸುರಿದಂತ ಮಳೆ ಏನಿದೆ, ಇದರಿಂದ ಆದಂತ ಅವಾಂತರಗಳು ಇನ್ನೂ ಕೂಡ ಕಡಿಮೆಯಾಗಿಲ್ಲ. ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಏನಿದೆ, ಇಡೀ ಅಪಾರ್ಟ್ಮೆಂಟ್ ಜಲಾವೃತವಾಗಿತ್ತು. ಮೊನ್ನೆ ಸುರಿದ ಮಳೆಯಿಂದಾಗಿ ಅಪಾರ್ಟ್ಮೆಂಟ್ ಜಲಾವೃತವಾಗಿತ್ತು. 2 ದಿನಗಳು ಕಳೆದರೂ ಕೂಡ ಖಾಲಿಯಾಗದ ಕೊಳಚೆ ನೀರು ಅಲ್ಲೇ ನಿಂತಿದೆ. ಕೊಳಚೆ ನೀರಿನಿಂದ ನಿವಾಸಿಗಳಲ್ಲಿ ರೋಗ ಹರಡುವಂತ ಭೀತಿ ಇದೆ. ಮಳೆ ನೀರಿನಿಂದ ಕೆಟ್ಟು ನಿಂತ ನೂರಾರು ಕಾರು ಹಾಗೆ ಬೈಕ್ಗಳು. ಬಿಬಿಎಂಪಿಗೆ ಶಾಪ ಹಾಕುತ್ತಾ ಸರ್ವಿಸ್ ಮಾಡ್ತಾ ಇದ್ದಾರೆ ಮಾಲೀಕರು. ಸಾವಿರಾರು ರೂಪಾಯಿ ಖರ್ಚು ಬಂದಿದೆ. ಇನ್ನು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ನೋಡೋಣ ಬನ್ನಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ 1 ಗಂಟೆ ಮಳೆ ಬಂದರೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತವೆ. ಅದರಲ್ಲೂ ಒಂದಷ್ಟು ತಗ್ಗು ಪ್ರದೇಶಗಳಂತೂ ಕಂಪ್ಲೀಟಾಗಿ ಜಲಾವೃತವಾಗುತ್ತೆ. ಅಪಾರ್ಟ್ಮೆಂಟ್ ನಿವಾಸಿಗಳಿಗಂತೂ ಇಂಥ ಪರಿಸ್ಥಿತಿಯಲ್ಲಿ ಹೇಳುತ್ತಿರೋದು. ನಾನೀಗ ಯಲಹಂಕ ಬಳಿ ಇರುವಂಥ ಕೇಂದ್ರೀಯ ವಿಹಾರ ಖಾಸಗಿ ಅಪಾರ್ಟ್ಮೆಂಟ್ ಬಳಿ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಮೊನ್ನೆ ಸುರಿದ ಮಳೆಯಿಂದಾಗಿ ಇನ್ನೂ ಕೂಡ ನೀರು ನಿಂತಿದೆ. ಸುಮಾರು ಮೊನ್ನೆ ಒಂದು 4 ಅಡಿಯಷ್ಟು ನೀರು ನಿಂತಿತ್ತು ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಬೈಕುಗಳು ಕೂಡ ಹಾಳಾಗಿದ್ದಾವೆ, ಕಾರುಗಳು ಕೂಡ ಹಾಳಾಗಿದ್ದಾವೆ. ಅವೆಲ್ಲ ಕೂಡ ಈಗ ಸರ್ವಿಸಿಗೆ ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲೊಂದು ಕಡೆ ಈ ಬಾರಿ ಈ ಯಲಹಂಕ ಭಾಗದಲ್ಲಿ, ನಾರ್ತ್ ಭಾಗದಲ್ಲಿ ಹೆಚ್ಚು ಮಳೆ ಬಂದ ಹಿನ್ನೆಲೆಯಲ್ಲಿ ಪಕ್ಕದಲ್ಲೇ ರಾಜಕಾಲುವೆಯಿಂದ ಎಲ್ಲ ನೀರು ಇದೇ ಅಪಾರ್ಟ್ಮೆಂಟ್ಗಳಿಗೆ ನುಗ್ಗಿದೆ. ಹೀಗಾಗಿ ಒಂದಷ್ಟು ಅವಾಂತರಗಳಂತೂ ಸೃಷ್ಟಿಯಾಗಿದ್ದಾವೆ. ಹೀಗಾಗಿ ಕೆಲಸಕ್ಕೆ ಹೋಗೋರು, ಬೇರೆ ಬೇರೆ ಖಾಸಗಿ ಕೆಲಸಗಳು ಹೋಗೋರಿಗೆ ಒಂದು ರೀತಿಯ ತೊಂದರೆ ಉಂಟಾಗಿದೆ. ಮಳೆ ಬಂದು ಹೋದ ನಂತರ ಈಗ ನಿಂತಿರುವ ನೀರಿನಿಂದ ಒಂದು ದುರ್ವಾಸನೆ ಬರ್ತಾ ಇದೆ. ಇದರಿಂದ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ ಅನ್ನೋ ಆತಂಕ ಮತ್ತೊಂದು ಕಡೆ ಇದೆ. ಯಾಕಂದರೆ ಪ್ರಮುಖವಾಗಿ ಡೆಂಗ್ಯೂ, ಚಿಕನ್ಗುನ್ಯಾ ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ. ಇಂತಹ ಸಂದರ್ಭದಲ್ಲಿ ನೀರು ನಿಂತಿರೋದ್ರಿಂದ ಮಲಿನವಾಗಿರೋದ್ರಿಂದಾಗಿ ಸೊಳ್ಳೆಗಳು ಉತ್ಪತ್ತಿಯಾಗಿ ಡೆಂಗ್ಯೂ, ಚಿಕನ್ಗುನ್ಯಾ ಹೆಚ್ಚಾಗುವ ಸಾಧ್ಯತೆ ಇದೆ. ನಾರ್ತ್ ಭಾಗದಲ್ಲಂತೂ ಈ ಬಾರಿ ಡೆಂಗ್ಯೂ, ಚಿಕನ್ಗುನ್ಯಾ ಹೆಚ್ಚಾಗೈತು. ಇದು ಮತ್ತಷ್ಟು ಆತಂಕಕಾರಿಯಾಗಿದೆ. ಹಿರಿಯರು, ಮಕ್ಕಳು ಇರ್ತಾರೆ, ಅಪಾರ್ಟ್ಮೆಂಟಿಂದ ಹೊರಗಡೆ ಬರೋಕ್ಕಾಗ್ತಲ್ಲ, ಅಷ್ಟು ಕಷ್ಟ ಬೀಳ್ತಾ ಇದ್ದಾರೆ. ಇಲ್ಲಿ ನಮ್ಮೊಬ್ಬ ಯುವಕರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಈ ಮಳೆ ಬಂದ ಎಫೆಕ್ಟ್ ಇನ್ನೂ ಕೂಡ ನೀರಿದೆ. ಯಾವಾಗ ಎಷ್ಟಿತ್ತು ಮುಂಚೆ, ಈಗ ಏನೇನಾಗ್ತಾ ಇದೆ, ಏನೇನು ಸಮಸ್ಯೆ? ನೆನ್ನೆಗೆ ಸದ್ಯಕ್ಕೆ ಒಂದು ಮೊಣಕಾಲಷ್ಟು ನೀರಿತ್ತು. ಇವಾಗ ಸದ್ಯಕ್ಕೆ ಇದು ಆ್ಯಂಕಲಷ್ಟು ನೀರಿದೆ. ಸೊ ನೆನ್ನೆ ಫುಲ್ಲು ಫೈರ್ ಇಂಜಿನ್ ಸರ್ವಿಸ್ ಅವರು ಬಂದು ಫುಲ್ ವಾಟರ್ ಎಲ್ಲ ಪಂಪ್ ಮಾಡಿ ರಾಜಕಾಲುವೆಗೆ ತಲುಪಿಸಿದ್ರು. ಸೊ ಈ ನೀರಿಂದಾಗಿ ನಿಮ್ಮ ಬೈಕುಗಳು ಅದೆಲ್ಲ ಡ್ಯಾಮೇಜ್ ಆಗಿದಾವ? ಕೆಲವೊಂದು ಬೈಕ್ಗಳು ಮಾತ್ರ ಡ್ಯಾಮೇಜ್ ಆಗಿದೆ. ಈ ಬ್ಲಾಕಲ್ಲಿ ಇರೋದು, ಇಲ್ಲಿ ಸ್ವಲ್ಪ ಡೌನ್ ಇರೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಇಲ್ಲಿ ಸೇರಿಕೊಂಡು ಕೆಲವೊಂದು ಬೈಕ್ಗಳು ಡ್ಯಾಮೇಜ್ ಆಗಿದೆ. ಸೊ ಅದೇ ಸರ್ವಿಸ್ ಮಾಡಿಸ್ತಿದ್ದಾರೆ. ಈಗ ನೀವು ನೋಡಿರ್ಬೋದು, ಮಳೆ ಬಂದೋದ್ಮೇಲೆ ಸಮಸ್ಯೆ ಜಾಸ್ತಿ. ಯಾಕಂದರೆ ಗಲೀಜು ನೀರು ನಿಂತಿರೋದ್ರಿಂದ ಸೊಳ್ಳೆ ಉತ್ಪತ್ತಿ ಆಗ್ತಾ ಇದೆ. ಡೆಂಗ್ಯೂ, ಚಿಕನ್ಗುನ್ಯಾ ಸಲ ಜಾಸ್ತಿ ಇತ್ತು. ಆ ಒಂದು ಆತಂಕ ಸಹಜವಾಗಿ ಇದ್ದೇ ಇರುತ್ತೆ. ಹೌದೌದು. ಸೊ ಅದಾಗಿ ಇವಾಗ ಸದ್ಯಕ್ಕೆ ಏನಂದರೆ, ಇವಾಗ ಬೇಗ ನೀರು ಕ್ಲಿಯರ್ ಆದರೆ ಒಳ್ಳೆಯದು. ಸೊ ಅದಾಗಿ ಇವಾಗ ಕ್ಲಿಯರ್ ಆಗಿದೆ. ಇನ್ನು ಬೇಗ ಫುಲ್ಲು ಕ್ಲಿಯರ್ ಆದರೆ ಡಿಸೀಸ್ ಅವಾಯ್ಡ್ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.